ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ ಪಟ್ಟಣಗೆ. ಅದಕ್ಕಿಂತ ಮುಂಚೆ ಪಟ್ಟಣಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ಗೆ ಪಟ್ಟಣಗೆ ಕ್ಲಿಕ್ ಮಾಡ್ಕೊಳ್ಳಿ ಗುರು. ಮೊದಲನೇ ಅಪ್ಡೇಟು ಇಟ್ಸ್ ಆನ್ ರಿಷಬ್ ಪಂತ್ ಏನೋ CSKಗೆ ಹೋಗಬೇಕು ಅಂತ ಸಿದ್ಧರಾಗ್ತಾ ಇದ್ರಂತೆ. ಬಹುತೇಕ ಖಚಿತ ಅಂತ ಎಲ್ಲ ಏನಿಲ್ಲ, ಜಸ್ಟ್ ಇದು ರೂಮರ್ಸ್ ಅಷ್ಟೇ. ಇದು ಸ್ಟ್ರಾಂಗ್ ಆಗಿ ಇವತ್ತು ಸ್ಪ್ರೆಡ್ ಆಗ್ತಾ ಇದೆ. ನಾನು ಹಿಂದೆನೇ ಅಪ್ಡೇಟ್ ಕೊಟ್ಟಿದ್ದೆ, ರಿಷಬ್ ಪಂತ್ CSKಗೆ ಹೋಗುವಂಥ ಸಾಧ್ಯತೆ ಇದೆ ಅದು ಇದು ಅಂತೆಲ್ಲ ಡೆಡಿಕೇಟೆಡ್ ವಿಡಿಯೋನೇ ಹೇಳಿದ್ದೆ. ಬಟ್ ಇವತ್ತು ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗ್ತಿದೆ ರಿಷಬ್ ಪಂತ್ ಇನ್ CSKಗೆ ಹೋಗೋಕೆ ರೆಡಿ ಆಗ್ತಿದ್ದಾರೆ ಅಂತ. ಬಟ್ ನಿನ್ನೆ ಒಂದು ಅಪ್ಡೇಟ್ನ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರನ್ನೇ ಕೊಟ್ಟಿದ್ರು ಅಂತ ಒಂದು ರೂಮರ್ಸ್ ಸ್ಪ್ರೆಡ್ ಆಗಿತ್ತು. ಬಟ್ ಅದು ಕೂಡ ಅಫಿಷಿಯಲ್ ಅಪ್ಡೇಟ್ ಏನು ಬಂದಿಲ್ಲ. ಅವರೇನೋ ಹೇಳಿದ್ರಂತೆ ರಿಷಬ್ ಪಂತ್ ಅವರು ನೆಕ್ಸ್ಟ್ ವರ್ಷ ಕ್ಯಾಪ್ಟನ್ಸ್ನ ನಿಭಾಯಿಸಬೇಕು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಅಂತ. ಅದೇ ಕಂತೆಗಳನ್ನೇ ಓಡಾಡ್ತಿದ್ದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಆಗಿರಲಿ CSK ಆಗಿರಲಿ ಯಾವುದೇ ರೀತಿಯ ಅಫಿಷಿಯಲ್ ಕನ್ಫರ್ಮೇಷನ್ ಅಂತೂ ಕೊಟ್ಟಿಲ್ಲ. ನೋಡೋಣ, ಮೆಗಾ ಆಕ್ಷನ್ ಆಗಿರೋದ್ರಿಂದ ಡ್ರಾಸ್ಟಿಕ್ ಅಂಡ್ ಡ್ರಾಮ್ಯಾಟಿಕ್ ಮೂವ್ಗಳಂತೂ ಆಗೋದು ಬಹುತೇಕ ಖಚಿತನೇ. ಅದು ರಿಷಬ್ ಪಂತ್ ಅವ್ರ ಮ್ಯಾಟ್ರಲ್ಲೇ ಆಗುತ್ತೆ ಅಂತಲ್ಲ, ಬೇರೆ ಪ್ಲೇಯರ್ಸ್ಗಳ ಮ್ಯಾಟ್ರಲ್ಲಂತೂ ಆಗ್ಬೋದು, ಮೇನ್ ಪ್ಲೇಯರ್ಸ್ಗಳ ಕ್ಯಾಟಗರಿಲೇ. ಅಪ್ಡೇಟ್ ಬಂತು ನಮ್ಮ ಚಾಲಣ್ಣನ ಬಗ್ಗೆ ಅಪ್ಡೇಟ್ ಬರ್ತಾ ಇದೆ. ಚಾಲನ ಏನೋ T20 ಇಂಟರ್ನ್ಯಾಷನಲ್ಸ್ಗೆ ಕನ್ಸಿಡರ್ ಮಾಡಬಾರ್ದು ಇನ್ನು ಮೇಲೆ ಅಂತ ಅನ್ಕೊಂಡಿದ್ದಾರಂತೆ ಸೆಲೆಕ್ಷನ್ ಕಮಿಟಿಯವರು ಅಂತ ಅಪ್ಡೇಟ್ ಬಂದಿದೆ. ಅದು ಹೌದು, ಒಂಥರ ನಿಜ ಕೂಡ ಹೌದು. ಸೆಲೆಕ್ಷನ್ ಕಮಿಟಿಯವರು ಒಂಥರ ಇಂಟ್ರೆಸ್ಟ್ನ ತೋರಿಸ್ತಿಲ್ಲ ಚಾಲ್ ಅವ್ರ ಬಗ್ಗೆ. ಒಂಥರ ಅವ್ರ ಸ್ಕ್ವಾಡಲ್ಲಿದ್ದರೂ ಕೂಡ ಅವರಿಗೆ ಒಂಥರ ಚಾನ್ಸಸ್ ಸಿಗೋದೇನೆ, ಅವ್ರು ಆಡಿರೋದೇನೆ ನೆನಪಿಲ್ಲ ನನಗೆ, ಆ ಥರ ಆಗೋಗ್ಬಿಟ್ಟೈತೆ. ಅವರು ಸ್ಕ್ವಾಡಲ್ಲಿ ಇರ್ತಾರೆ, ಬಟ್ ಸ್ಕ್ವಾಡಲ್ಲಿ ಬರೋದೇ ಒಂಥರ ದೊಡ್ಡ ವಿಚಾರ ಆಗೋಗ್ಬಿಟ್ಟಿದೆ. ಎಷ್ಟೇ ಚೆನ್ನಾಗಿ IPL ಪರ್ಫಾರ್ಮ್ ಮಾಡಿದ್ರು ಸಹ ಚಾಲಣ್ಣ ಸ್ಕ್ವಾಡಿಗೆ ಎಳ್ಕೊಳ್ಳೋದು ಒಂದು ದೊಡ್ಡ ವಿಚಾರ. ಸ್ಕ್ವಾಡಲ್ಲಿ ಇದ್ರೂ ಕೂಡ ಅವ್ರ ಪ್ಲೇಯಿಂಗ್ ಲೆವೆನಲ್ಲಿ ಬರೋದು ಅದು ಇನ್ನೊಂಥರ, ಅದೊಂಥರ ಏನೋ ವರ್ಲ್ಡ್ ರೆಕಾರ್ಡ್ ಮಾಡ್ದಂಗೆ ಇರುತ್ತೆ. ಸೊ ಚಾಲಣ್ಣಗೆ ಸಿಕ್ಕಾಪಟ್ಟೆ ಕಷ್ಟ, ಯಾಕಂದರೆ ಒಂದೇ ಒಂದು ಸ್ಕಿಲ್ನ ಇಟ್ಕೊಂಡಿದ್ದಾರೆ, ಅದೇ ಒಂದು ಬೌಲಿಂಗ್ ಸ್ಕಿಲ್ಲು. ಅದೇ ಫೀಲ್ಡಿಂಗ್ ಕೂಡ ಅಷ್ಟೊಂದು ಹೇಳ್ಕೊಳ್ಳೋ ಥರ ಮಾಡಲ್ಲ. ಅದೊಂಥರ ನೆಗೆಟಿವ್ ಶೇಡ್ ಬಂದ್ಬಿಡುತ್ತೆ ಸೆಲೆಕ್ಟರ್ಸ್ಗೆ. ಏನು ಗುರು ಇವ್ರಿಗೆ ಹಾಕೊಬೇಕಾ, ಬೇರೆಯವರೇ ಬೆಟರ್ ಆಗಿದ್ದಾರಲ್ವಾ ಅಂತ ಅನ್ನಿಸ್ಬಿಡುತ್ತೆ. ಏನೂ ಮಾಡೋಕ್ಕಾಗಲ್ಲ. ಚಾಲಣ್ಣ ಅವ್ರು ಇನ್ನೊಂದು ಸ್ವಲ್ಪ ಏನಾದ್ರು ಹೆವಿ ಅಂದರೆ ಹೆವಿ ಡ್ರಮ್ಯಾಟಿಕ್ಕಾಗಿ ಫುಲ್ಲು ಇಂಪ್ರೂವ್ ಆಗ್ಬಿಡ್ಬೇಕು. ಹಂಗೆ ಅಜ್ಜಿ ಇರೋಂಥ ಬೌಲರ್ ಎಲ್ಲ ಗುರು ಅಂತ ಅನ್ನಿಸ್ಬಿಡ್ಬೇಕು. ಆ ಥರ ಒಂದು ಸ್ಪೆಲ್ನ ಎಲ್ಲಾದರೂ ಕೂಡ ಎಲ್ಲರೂ ಒಂದು ಟೂರ್ನಮೆಂಟಲ್ಲಿ IPL ಅಲ್ಲಿ ಒಂಥರ ಒಂದು 40 ವಿಕೆಟ್ನೋ 45 ವಿಕೆಟ್ನೋ ಎತ್ತತ್ರ ಆಗಬೇಕು. ಅವಾಗ ಏನಾದ್ರು ಒಂದು ಚಾನ್ಸ್ ಕೊಡ್ತಾರೇನೋ ಚಹಲ್ಗೆ ಕನ್ಸಿಸ್ಟೆಂಟಾಗಿ ಪ್ಲೇಯಿಂಗ್ ಲೆವೆಲಲ್ಲಿ ಕಾದು ನೋಡಬೇಕು. ಕಂಬ್ಯಾಕ್ ಮಾಡ್ಬೋದು, ಕಂಬ್ಯಾಕ್ ಮಾಡೋಕ್ಕೆ ಆಗಲ್ಲ ಅಂತ ಏನಿಲ್ಲ. ನೋಡೋಣ ಅದೇನು ಮಾಡ್ತಾರೆ ಚಾಲಣ್ಣ ಅಂತ ಕಂಬ್ಯಾಕ್ ಮಾಡೋದಕ್ಕೆ. ಅಪ್ಡೇಟ್ ಬಂತ್ರಿ, BCCI ಮಾನಿಟರ್ ಮಾಡುತ್ತಂತೆ ಇಂಡಿಯನ್ ಪ್ಲೇಯರ್ಸ್ಗಳು. ಇವಾಗ ಕಾಂಟ್ರಾಕ್ಟ್ ಲಿಸ್ಟಲ್ಲಿ ಇರುವಂಥ ಪ್ಲೇಯರ್ಸ್ಗಳ ಜೊತೆಗೆ ಕಾಂಟ್ರಾಕ್ಟ್ ಲಿಸ್ಟಲ್ಲಿ ಇಲ್ಲೇ ಇರುವಂಥ ಪ್ಲೇಯರ್ಸ್ಗಳನ್ನೂ ಕೂಡ ಮಾನಿಟರ್ ಮಾಡುತ್ತೆ. ಯಾಕಂದರೆ ಸೆಲೆಕ್ಷನ್ಗೆ ಇದು ಒಂಥರ ಡಿಪೆಂಡೆಂಟ್ ಆಗಿರುತ್ತಂತೆ. ಇವಾಗ ಪ್ಲೇಯರು ಎಲ್ಲ ಫಿಟ್ ಇದ್ದಾರೆ ಅಂತ ಅಂದರೆ ಅವರು ಡೊಮೆಸ್ಟಿಕ್ನೇ ಆಡಬೇಕಂತೆ. ಡೊಮೆಸ್ಟಿಕ್ ರಣಜಿ ಟ್ರೋಫಿ ಆಗಿರ್ಬೋದು, ಸೈಯದ್ ಮುಷ್ತಾಕ್ ಅಲಿ ಆಗಿರ್ಬೋದು, ಅಥವಾ ವಿಜಯ್ ಹಜಾರೆ ಆಗಿರ್ಬೋದು. ಸೊ ಆಗ್ತಾ ಇರುವಂಥ ಟೈಮಲ್ಲಿ ಆಡಬೇಕಂತೆ. ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತಂದರೆ, ಎಲ್ಲ ಫಿಸಿಕಲಿ ಫಿಟ್ ಇದ್ರು ಕೂಡ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತಂದರೆ ಅವ್ರನ್ನ ಸೆಲೆಕ್ಷನ್ಗಾಗಿರಲಿ, ಜೊತೆಗೆ ಕಾಂಟ್ರಾಕ್ಟ್ ಲಿಸ್ಟಲ್ಲಿರುವಂಥ ಪ್ಲೇಸ್ಗಳು ಮೇನಾಗಿ ಆಡಲೇಬೇಕು. ಇಲ್ಲಿ ಕಾಂಟ್ರಾಕ್ಟ್ ಲಿಸ್ಟಲ್ಲಿ ಇಲ್ಲದೇ ಇರುವಂಥ ಪ್ಲೇಸ್ಗಳು ಅವ್ರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತಂದರೆ ಸೆಲೆಕ್ಷನ್ಗೆ ಅವರು ಇಲ್ಲದೇ ಇರೋ ಥರ ಮಾಡಬೇಕು ಅನ್ನೋ ಥರ ಒಂಥರ ಮಾನಿಟರ್ ಮಾಡಬೇಕು ಅನ್ನೋ ಥರ ಇಟ್ಕೊಂಡಿದ್ದಾರೆ ಅಂತ. ಇಲ್ಲಿ ಮೇನಾಗಿ ಶ್ರೇಯಸ್ ಅಯ್ಯರ್ ಮತ್ತು ಇಶಾನ್ ಕಿಶನ್ ಮೇಲೆ ಕಣ್ಣಂತೂ ಖಂಡಿತ ಇದ್ದೇ ಇರುತ್ತೆ. ನೋಡೋಣ ಏನು ಮಾಡ್ತಾರೆ ಅಂತ ಡೊಮೆಸ್ಟಿಕಲ್ಲಿ. ಅಪ್ಡೇಟ್ ನಂಬರ್ 4, ರವೀಂದ್ರ ಜಡೇಜಾ ರಿಲೇಟೆಡು. ಏನೋ ರೆಸ್ಟ್ ಅದಲ್ಲ, ರೆಸ್ಟ್ ಏನಲ್ಲ. ರವೀಂದ್ರ ಜಡೇಜಾ ಅನ್ಲೈಕ್ಲಿ ಟು ಪ್ಲೇ ODIs ಫಾರ್ ಇಂಡಿಯಾ ಅಂತ ಅಪ್ಡೇಟ್ ಬರ್ತಿದ್ದು. ಆಲ್ರೆಡಿ T20 ರಿಟೈರ್ಮೆಂಟ್ ಅನ್ನು ಅನೌನ್ಸ್ ಮಾಡಿದ್ದಾಯಿತು. ಇನ್ನು ODIನ ಆಡಿಲ್ಲ ಅಂತಂದರೆ ಏನು ಬರೀ ಟೆಸ್ಟ್ ಮ್ಯಾಚ್ ಆಡ್ಕೊಂಡು ಕೂತ್ಕೊಂಡಿರ್ತಾರ. ODIsನ ಆಡಿಲ್ಲ ಅಂದರೆ ಅನ್ಲೈಕ್ಲಿ ಟು ಪ್ಲೇ ಅಂತಂದರೆ ಇವರೇ ಸೆಲೆಕ್ಟ್ ಮಾಡೋದಿಲ್ವಾ ಅಥವಾ ಅವ್ರು ಆಡೋದಕ್ಕೆ ರೆಡಿ ಇಲ್ವಾ, ಅಂದರೆ ಇವರೇ ಸೆಲೆಕ್ಟ್ ಮಾಡೋದಿಲ್ಲ ಅನ್ನೋ ಥರನೇ ಇವಾಗ ಅಪ್ಡೇಟ್ ಬರ್ತಾ ಇರೋದು. ಸೊ ನೋಡೋಣ ಅದೇನೇನಾಗುತ್ತೆ ಅಂತ ಮೂವ್ಗಳು. ಇವಾಗ ಗೌತಮ್ ಗಂಭೀರ್ ಅವ್ರು ಬೇರೆ ಕೋಚ್ ಆಗಿರೋದು, ಏನೇನೇನೋ ಡ್ರಾಸ್ಟಿಕಲಿ ಏನೇನೇನೋ ಮೂವ್ಗಳು. ಬಟ್ ರವೀಂದ್ರ ಜಡೇಜಾನ ನೆಗ್ಲೆಕ್ಟ್ ಮಾಡ್ತಾರೆ ಅಂತಂದರೆ ಅದು ನಂಬಕ್ಕಾಗದಿರೋಂಥ ಮಾತು. ODIsಲ್ಲಿ ಕಾದು ನೋಡೋಣ ಅದೇನಾಗುತ್ತೆ ಅಂತ. ನೆಗ್ಲೆಕ್ಟ್ ಮಾಡೋದು ಡೌಟೇನೆ. ಅದೇ ಅವರೇ ಬರಲ್ಲ ಅಂತ ಹೇಳಿದ್ರು ಅಂತಂದರೆ ಅವಾಗ ಒಬ್ಬಿಯಸ್ಲಿ ನೆಗ್ಲೆಕ್ಟ್ ಮಾಡಲೇಬೇಕಾಗುತ್ತೆ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಲ್ಲಿ ರವೀಂದ್ರ ಜಡೇಜಾನ ಈ ರೇಂಜಿಗೆ ನೆಗ್ಲೆಕ್ಟ್ ಮಾಡ್ತಾರೆ ಅಂತಂದರೆ ಅನ್ಲೈಕ್ಲಿ ಟು ಪ್ಲೇ ODIs ಅಂತ ಅಂದರೆ ಇದು ನಂಬಕ್ಕಾಗದಿರೋಂಥ ಮಾತನೇ. ಅಪ್ಡೇಟ್ ನಂಬರ್ 5, ಲೈಕ್ಲಿ ಕೋಚಿಂಗ್ ಸ್ಟಾಫ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್ ಇವಾಗ ಬಂದಿದೆ ಈಚೆಗಡೆ. ಲೈಕ್ಲಿ ಇದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಬೌಲಿಂಗ್ ಕೋಚ್ ಆಗಿ ಮೊರ್ನೆ ಮೋಕಲ್ ಅವ್ರನ್ನ ಹಾಕೊಬೇಕು ಅಂತ ಏನೋ ಅನ್ಕೊಂತಾ ಇದ್ದಾರಂತೆ. ಜಸ್ಟ್ ಅನ್ಕೊಂತಾ ಇದ್ದಾರೆ ಅಷ್ಟೇ. ಇಂಡಿಯನ್ ಹೆಸರುಗಳು ಸಿಕ್ಕಾಪಟ್ಟೆ, ವಿನಯ್ ಕುಮಾರ್ ಹೆಸರು ಬಂತು, ಝ್ಯಾಕ್ ಅವ್ರ ಹೆಸರು ಬಂತು, ಇನ್ನು ಯಾರು ಲಕ್ಷ್ಮೀಪತಿ ಬಾಲಾಜಿ ಅವ್ರ ಹೆಸರೆಲ್ಲ ಬಂದಿತ್ತು. ಬಟ್ ಇವಾಗ ಮೊರ್ನೆ ಮೋಕಲ್ ಅವರ ಹೆಸರು ಈಚೆಗಡೆಯಿಂದ ಬರ್ತಾ ಇದೆ. ಬಿಗ್ ಫೇವರೇಟ್ ಅಂತ ಇದೆ. ನೋಡೋಣ ಮೊರ್ನೆ ಮೋಕಲ್ ಅವ್ರನ್ನ ಹಾಕೋದು ಅಂತ. ದಿಲೀಪ್ ಅವರಂತ ಫೀಲ್ಡಿಂಗ್ ಕೋಚು, ಅಸಿಸ್ಟೆಂಟ್ ಕೋಚ್ ಆಗಿ ರಿಯಾನ್ ಟೆನ್ ಅವ್ರನ್ನ ಹಾಕೋಬೇಕು ಅಂತ ಅನ್ಕೊಂಡಿದಂತೆ. ಅಭಿಷೇಕ್ ನಾಯರ್ ಅವ್ರನ್ನ ಅಸಿಸ್ಟೆಂಟ್ ಕೋಚ್ ಆಗಿ ಇನ್ನೊಂದು ಅಸಿಸ್ಟೆಂಟ್ ಕೋಚ್ ಆಗಿ ಹಾಕೋಬೇಕು ಅಂತ ಅನ್ಕೊಂಡಿದ್ರಂತೆ. ಆಸ್ ಪರ್ ದ ಕ್ರಿಕ್ಬಸ್ ರಿಪೋರ್ಟ್ಸು ಈ ಥರ ಕೋಚಿಂಗ್ ಸ್ಟಾಫ್ ಇರಬೇಕು ಅಂತ ಅನ್ಕೊಂತಾ ಇದ್ದಾರಂತೆ. ನೋಡೋಣ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಾಗ ಹೇಳ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಇಷ್ಟ ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಬೇಗ ಸಬ್ಸ್ಕ್ರೈಬ್ ಆಗಲ್ಲ ಹೆಂಗೆ ಪಟ್ಟಣಗೆ ಬಾ.